ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಸುಜಾತ, ನಿನಗೆ ಮತ್ತೆ ಯಾವ ಬುಕ್ಸ್ ಬೇಕೋ ಹೇಳು, ಕೊಡಿಸ್ತೀನಿ. ಸುಜಾತಾಳಿಗೆ ಬೇಕಾಗಿದ್ದ ಪುಸ್ತಕ ತೆಗೆದುಕೊಳ್ಳಲೆಂದೇ ಸಂಜೆ ಅವಳ ಜೊತೆ ಪುಸ್ತಕದ ಅಂಗಡಿಗೆ ಬಂದಿದ್ದ ಕೃಷ್ಣ. ಬೇಕಾಗಿರೋದೆಲ್ಲ ಸಿಕ್ತಲ್ಲ ಅಣ್ಣ, ತಗೊಂಡಿದ್ದೀನಿ ಎಲ್ಲ ಪುಸ್ತಕನೂ, ನಡಿ ಹೋಗೋಣ. ಸರಿ ನಡಿ ಎಂದು ತೆಗೆದುಕೊಂಡ ಪುಸ್ತಕಗಳಿಗೆ ದುಡ್ಡು ಕೊಟ್ಟು ಹೊರಬಂದ ಅವಳ ಜೊತೆ. ಅವ ಬೈಕ್ ಹತ್ತಿರ ಬರುತ್ತಿದ್ದಂತೆ ಎದುರಿಗಿನ ರೋಡಿನಲ್ಲಿ ಕಂಡಳು ಶ್ರೀನಿಕಾ. ಪುಟ್ಟ ಬಾಲಕನೊಬ್ಬ ಪಂಜರದಲ್ಲಿ ಹಕ್ಕಿಗಳನ್ನಿಟ್ಟು ಮಾರುತ್ತಿದ್ದ. ಅವುಗಳನ್ನು ಕೊಳ್ಳುತ್ತಿದ್ದಳು ಇವಳು ನಿಂತು. ಮೊಣಕಾಲಿನವರೆಗೂ ತೊಟ್ಟಿದ್ದ ನೀಲಿ ಬಣ್ಣದ ಫ್ರಾಕ್, ತನ್ನ ಉದ್ದ ಕೂದಲುಗಳನ್ನು ತುರುಬು ಕಟ್ಟಿ ಮುಂಗುರುಳನ್ನಷ್ಟೇ ಹಾರಲು ಬಿಟ್ಟವಳು ಬಾನಲ್ಲಿ ಹಾರುತ್ತಿರುವ ಹಕ್ಕಿಯಂತಾಗಿದ್ದಳು ನೋಡಲು. ಅವಳನ್ನು ನೋಡುತ್ತಲೇ ಕೃಷ್ಣ ಮುಂದೆ ಹೆಜ್ಜೆ ಇಡದೆ ನಿಂತೇ ಬಿಟ್ಟ. ಅಣ್ಣ ನಡಿ ಹೋಗೋಣ ಎಂದಳು ಸುಜಾತ. ಸುಜಾತ, ಆ ಅಂಗಡಿಯಲ್ಲಿ ಒಂದಿಷ್ಟು ಚಾಕ್ಲೇಟ್ಸ್ ತಗೊಂಡು ಬಾ, ಇಲ್ದಿದ್ರೆ ವಿನಯ್ ಹಠ ಮಾಡ್ತಾನೆ. ಅದೇನು ಹೊಳೆಯಿತೋ ಇವನಿಗೆ. ಅವಳನ್ನು ನೋಡಲು ಸುಜಾತಾಳಿಗೆ ನೆಪ ಹೇಳಿ ಅಲ್ಲಿಂದ ಕಳುಹಿಸಿದ. ಅವಳ ಕೈಗೆ ಹಣ ಕೊಟ್ಟು ಸುಜಾತ ಅಲ್ಲಿಂದ ಹೋಗುತ್ತಲೇ ಶ್ರೀನಿಕಾಳನ್ನು ನೋಡುತ್ತಾ ನಿಂತ. ಆ ಹುಡುಗನ ಹತ್ತಿರವಿದ್ದ 4 ಪಂಜರಗಳಲ್ಲಿ 3 ಪಂಜರಗಳನ್ನು ಖರೀದಿಸಿ ಅವನ ಕೈಗೆ ಹಣವಿಟ್ಟಳು ಶ್ರೀನಿಕಾ. ಅವಳ ಮಾತುಗಳೇನೂ ಕೇಳುತ್ತಿರಲಿಲ್ಲ, ಆದರೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವಳೇನು ಮಾಡುತ್ತಿದ್ದಾಳೆಂದು. ಆ ಪಂಜರಗಳನ್ನು ತೆಗೆದುಕೊಂಡವಳು ಅದಕ್ಕಿದ್ದ ಪುಟ್ಟ ಬಾಗಿಲು ತೆಗೆದು ಅವುಗಳನ್ನು ಹಾರಲು ಬಿಟ್ಟೇ ಬಿಟ್ಟಳು ಅಲ್ಲಿಯೇ. ಅವು ಮೇಲೆ ಹಾರುತ್ತಲೇ ನೋಡುತ್ತಿದ್ದ ಅವಳ ನಗುಮುಖ ಕೃಷ್ಣನನ್ನು ಸೆಳೆದೇ ಬಿಟ್ಟಿತು. ಅವಳನ್ನೇ ನೋಡುತ್ತಿದ್ದವನ ತುಟಿಯಂಚಲ್ಲಿ ನಗುವರಳಿ ಗುಳಿ ಮೂಡಿದವು ಕೆನ್ನೆಯಲ್ಲಿ. ಅಣ್ಣ ನಡಿ ಹೋಗೋಣ ಎಂದಳು ಸುಜಾತ ಬಂದು. ಬೈಕ್ ಹತ್ತಿದ ಕೃಷ್ಣ ಶ್ರೀನಿಕಾ ಇದ್ದತ್ತ ಮುಖ ತಿರುಗಿಸಿದ. ಸುಜಾತ ಅವನ ಹಿಂದೆ ಹತ್ತಿ ಕುಳಿತಳು. ಅದೇ ಸಮಯಕ್ಕೆ ಸರಿಯಾಗಿ ಶ್ರೀನಿಕಾ ನೋಡಿಯೇ ಬಿಟ್ಟಳು ಅವನನ್ನು. ಅವಳು ನೋಡುತ್ತಲೇ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಕೀ ತಿರುಗಿಸಿ ನಡೆದ ಅಲ್ಲಿಂದ ಚಂದದ ಮುಗುಳ್ನಗೆಯೊಂದನ್ನು ಮುಖದಲ್ಲಿ ಹೊತ್ತು. ಸರ್ ಅಲ್ವಾ ಇದು? ನನ್ನ ನೋಡಿದ್ದಾರೆ ಅವರು, ಆದರೆ ಹಿಂದೆ ಕೂತಿರೋ ಹುಡುಗಿ ಯಾರು ಎಂದುಕೊಂಡಳು ಶ್ರೀ ನಿಂತಲ್ಲೇ ಸುಜಾತಾಳ ಬೆನ್ನಷ್ಟೇ ನೋಡಿ. ಸುಜಾತಾಳ ಮುಖ ಅವಳಿಗೆ ಕಾಣಲೇ ಇಲ್ಲ. ಯಾರ ಹುಡುಗಿ? ಅವಳು ಮುಖನೂ ನೋಡಲಿಲ್ಲ ನಾನು. ಮನೆಗೆ ಬಂದ ಶ್ರೀನಿಕಾ ಯೋಚನೆಗೆ ಬಿದ್ದಿದ್ದಳು ಕೃಷ್ಣನ ಜೊತೆಗಿದ್ದ ಆ ಹುಡುಗಿ ಯಾರೆಂದು. ಈ ಸರ್ಗೆ ಆಲ್ರೆಡಿ ಲವ್ವರ್ ಇರಬಹುದಾ ಹೇಗೆ? ನೋ, ಅವರಿಗೆ ನನ್ನ ಬಿಟ್ಟು ಬೇರೆ ಲವ್ವರ್ ಇರಬಾರ್ದು, ಇರೋಕೆ ನಾನು ಬಿಡೋದೂ ಇಲ್ಲ ಎಂದುಕೊಂಡವಳು ತನ್ನ ಅಕ್ಕ ವರ್ಣಿಕಾಳ ನೆನಪಾಗಿ ಅವಳಿಗೆ ಕರೆ ಮಾಡಿದಳು. ಹೇಳು ಶ್ರೀ ಎಂದಳು ವರ್ಣಿಕಾ. ಏನು ಮಾಡ್ತಿದ್ಯಾ ಅಕ್ಕ? ಒಂದು ಆ್ಯಡ್ ಶೂಟ್ ಇದೆ, ಅದರಲ್ಲಿ ಬ್ಯುಸಿ ಇದ್ದೀನಿ. ಓ ಹೌದಾ, ನಾನು ಡಿಸ್ಟರ್ಬ್ ಮಾಡಿದ್ನೇನೋ ಅಲ್ವಾ? ಹಾಗೇನಿಲ್ಲ, ಹೇಳು ಏನು ಕಾಲ್ ಮಾಡಿದ್ದು? ಹಾಗೆ ಸುಮ್ಮನೆ ಮಾಡಿದೆ. ಮನೆಯಲ್ಲಿ ನಿನ್ನ ಮದುವೆ ಡಿಸ್ಕಷನ್ ನಡೀತಿದೆ, ಗೊತ್ತಾ ನಿನಗೆ? ಗೊತ್ತು, ಪಪ್ಪ ಹೇಳಿದ್ದಾರೆ ನನಗೆ. ಮತ್ತೆ ಯಾವಾಗ ನಿನ್ನ ಮದುವೆ? ತನ್ನ ತಪ್ಪು ತಿಳುವಳಿಕೆಗಳನ್ನೇ ತಲೆಯಲ್ಲಿಟ್ಟುಕೊಂಡು ಮಾತನಾಡಲು ಕುಳಿತಳು ಶ್ರೀ. ನಿನ್ನ ಮದುವೆ ಆದಮೇಲೆ ನನ್ನ ಮದುವೆ ಶ್ರೀ ಎಂದ ವರ್ಣಿಕಾ ತನ್ನ ನಿರ್ಣಯಕ್ಕೆ ಬದ್ಧಳಾಗಿದ್ದಳು. ಅಕ್ಕ, ಅದು ಹೇಗೆ ಸಾಧ್ಯ? ಮೊದಲು ಅಕ್ಕನ ಮದುವೆ ಆಗಬೇಕು, ಆಮೇಲೆ ತಂಗಿ ಮದುವೆ. ಬಟ್ ನನಗೆ ಮೊದಲು ನಿನ್ನ ಮದುವೆ ಆಗಬೇಕು. ಅಕ್ಕ, ನನ್ನ ಮದುವೆ ಮಾಡಿ ನೀನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳೋ ಪ್ಲ್ಯಾನ್ ಏನಾದರೂ ಇದೆಯಾ ನಿನಗೆ? ವರ್ಣಿಕಾ ಒಬ್ಬನನ್ನು ಪ್ರೀತಿಸಿದ್ದಳೆಂದು ಗೊತ್ತಿದ್ದ ಶ್ರೀನಿಕಾ ಕೇಳಿದಳು. ಹಾಗೇನಿಲ್ಲ ಶ್ರೀನಿ, ನಿನ್ನ ಮದುವೆ ಆದಮೇಲೆ ನಾನು ಖಂಡಿತ ಮದುವೆ ಆಗ್ತೀನಿ. ನಿನಗೋಸ್ಕರ ಅಂತ ಒಬ್ಬ ಒಳ್ಳೆ ಹುಡುಗ ಕಾಯ್ತಿರ್ತಾನೆ ಅಲ್ವಾ ಅಕ್ಕ? ತನ್ನ ಅಕ್ಕ ಪ್ರೀತಿಯಲ್ಲಿ ಮೋಸ ಹೋಗಿದ್ದಳೆಂದು ತಪ್ಪು ತಿಳಿದ ಶ್ರೀನಿಕಾ ಅವಳ ಮೇಲಿನ ಪ್ರೀತಿಯಿಂದ ಎಂದಳು ಭಾವುಕವಾಗಿ. ಹಾಂ ಶ್ರೀನಿ. ಸರಿ, ಹಾಗಾದರೆ ಮಾತು ಕೊಡು, ನನ್ನ ಮದುವೆ ಆಗ್ತಿದ್ದ ಹಾಗೆ ನೀನು ಮದುವೆ ಆಗ್ತೀಯಾ ಅಂತ. ಓಕೆ ಶ್ರೀನಿ, ಪ್ರಾಮಿಸ್. ನಿನ್ನ ಮದುವೆ ಆದಮೇಲೆ ನಾನು ಮದುವೆ ಆಗೇ ಆಗ್ತೀನಿ. ನನಗೆ ಟೈಮ್ ಇಲ್ಲ ಈಗ, ಮತ್ತೆ ನಿನಗೆ ಕಾಲ್ ಮಾಡ್ತೀನಿ ನಾನು. ಬಾಯ್ ಎಂದ ವರ್ಣಿಕಾ
ಕಾಲ್ ಕಟ್ ಮಾಡಿದಳು. ನನಗೆ ಗೊತ್ತು ಅಕ್ಕ, ನೀನು ಪ್ರೀತಿಯಲ್ಲಿ ನೋವು ಅನುಭವಿಸಿದೀಯಾ ಅಂತ. ಅದಕ್ಕೆ ನೀನು ಆ ನೋವಿಗೆ ಪ್ರತಿಫಲ ಕೊಟ್ಟು ನಾನು ಮದುವೆ ಆಗ್ತೀನಿ. ಆಮೇಲೆ ನೀನು ಮದುವೆ ಆಗೋಲ್ಲ ಅನ್ನಬಾರ್ದು ಅಲ್ವಾ? ಅದಕ್ಕೆ ನಿನ್ನ ಹತ್ರ ಮಾತು ತಗೊಂಡಿದ್ದೀನಿ. ನನಗೆ ಗೊತ್ತು ನೀನು ನನಗೆ ಕೊಟ್ಟಿರೋ ಮಾತನ್ನು ತಪ್ಪಲ್ಲ ಅಂತ ಎಂದ ಶ್ರೀನಿಕಾಳ ಯೋಚನೆಗಳೆಲ್ಲ ತಪ್ಪುಗಳೆಂದು ಅವಳಿಗೆ ಹೇಳುವವರಾದರೂ ಯಾರು? ಮುಂದಿನ ದಿನಗಳು ಹೇಗೆ ಬರುತ್ತವೆಂದು ಗೊತ್ತಿಲ್ಲದೆ, ತನ್ನ ಅಕ್ಕನ ವಿಚಾರಗಳನ್ನು ಅರಿಯದೆ, ತನಗೆ ಗೊತ್ತಿದ್ದದ್ದನ್ನೇ ಸತ್ಯ ಎಂದುಕೊಂಡು ಮಾತು ಪಡೆದ ಶ್ರೀನಿಕಾಳಿಗೆ ಗೊತ್ತಿರಲಿಲ್ಲ ಮುಂದಿನ ತನ್ನ ಸಂಕಟದ ದಿನಗಳು. ನಾನ್ಯಾಕೆ ನಿಂತು ಅವಳನ್ನೇ ನೋಡ್ತಿದ್ದೆ? ಅವಳನ್ನು ನೋಡಬೇಕು ಅಂತಾನೆ ಸುಜಾತಾಗೆ ಏನೋ ನೆಪ ಹೇಳಿ ಅಲ್ಲಿಂದ ಯಾಕೆ ಕಳಿಸಿದೆ? ಅಲ್ಲ, ಅವಳನ್ನು ನಿಂತು ನೋಡೋ ಅಂಥ ಆಸೆ ಯಾಕೆ ಬಂತು ನನಗೆ? ತನಗೆ ತಾನೇ ಪ್ರಶ್ನೆ ಕೇಳಿಕೊಳ್ಳುತ್ತಿದ್ದ ಕೃಷ್ಣ ಅಂದು ರಾತ್ರಿ ಮಂಚದಲ್ಲಿ ಮಲಗಿದಾಗ, ಅಂದು ಅವಳನ್ನು ರೋಡಿನಲ್ಲಿ ನೋಡುತ್ತಿದ್ದಂತೆ ಸುಜಾತಾಳಿಗೆ ಸುಳ್ಳು ಹೇಳಿ ಕಳುಹಿಸಿ ಶ್ರೀನಿಕಾಳನ್ನೇ ತಾನು ನೋಡುತ್ತಾ ನಿಂತಿದ್ದು ಅವನಿಗೆ ಆಶ್ಚರ್ಯವಾಗಿತ್ತು. ತನಗೇ ಗೊತ್ತಿಲ್ಲದೆ ಆ ಕ್ಷಣಕ್ಕೆ ಅವನ ಮನ ಅವಳನ್ನು ನೋಡಲು ಬಯಸಿದ್ದಂತೂ ನಿಜವೇ. ಅವಳು ಪಂಜರದಲ್ಲಿನ ಹಕ್ಕಿಗಳನ್ನು ಹಾರಲು ಬಿಟ್ಟಿದ್ದು ಅವನಿಗೆ ಇಷ್ಟವೇ ಆಗಿತ್ತು. ಆ ಇಷ್ಟವೇ ಅವನಿಗೀಗ ಯೋಚನೆ. ತುझे ना देखो तो चैन मुझे आता नहीं है, एक तेरे सिवा कोई और मुझे बाता नहीं है, कहीं मुझे प्यार हुआ तो नहीं है, कहीं मुझे प्यार हुआ तो नहीं है. ಹಾಡಿನ ಸಾಲುಗಳು ಕಿವಿಗೆ ಬೀಳುತ್ತಲೇ ಎದ್ದು ಕುಳಿತವ ಮೊದಲು ಪ್ಲೇಯರ್ ಆಫ್ ಮಾಡಿದ. ಅವನದೇ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಎಲ್ಲಿ ತನಗೆ ಶ್ರೀನಿಕಾಳ ಮೇಲೆ ಪ್ರೀತಿ ಆಗಿರಬಹುದೇ ಎಂದುಕೊಳ್ಳುತ್ತಲೇ. ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ, ಆದಷ್ಟು ಅವಳಿಂದ ನಾನು ದೂರ ಇರಲೇಬೇಕು ಎಂದುಕೊಂಡ ಕೃಷ್ಣ ಮಲಗಿದ. ಸರ್, ನಿನ್ನೆ ನಿಮ್ಮ ಜೊತೆ ಬೈಕ್ನಲ್ಲಿ ಇದ್ದಿದ್ದು ಹುಡುಗಿ ಯಾರು? ಅವ ಬೈಕ್ ನಿಲ್ಲಿಸಿ ನಡೆದು ಬರುತ್ತಿದ್ದರೆ ಅವನ ಪಕ್ಕದಲ್ಲೇ ಕೇಳುತ್ತಾ ಅವನ ಜೊತೆ ಹೆಜ್ಜೆ ಹಾಕುತ್ತಿದ್ದಳು ಶ್ರೀನಿಕಾ. ಅವ ಅವಳಿಗೆ ಉತ್ತರಿಸದೆ ಮುಂದೆ ನಡೆಯುತ್ತಲೇ ಇದ್ದ. ತಾನು ಉತ್ತರಿಸಲೇಬಾರದು ಎಂದು ನಿಶ್ಚಯಿಸಿಬಿಟ್ಟ ಅವ ರಾತ್ರಿ ತನ್ನ ಮನದಲ್ಲಿ ಬಂದ ಯೋಚನೆಗೆ. ಸರ್, ನಿಮಗೆ ಕೇಳ್ತಿರೋದು ನಾನು. ಹೇಳಿ, ಯಾರು ಆ ಹುಡುಗಿ? ಮುದ್ದಾಗಿ ಕೇಳಿದವಳ ಮುಖವನ್ನೊಮ್ಮೆ ನೋಡಿ ಉತ್ತರಿಸದೆ ನಡೆದ ಸ್ಟಾಫ್ ರೂಮಿನ ಒಳಗೆ. ಅವನ ಮೌನ ಕಂಡು ಕ್ಲಾಸಿಗೆ ನಡೆದಳು ಶ್ರೀ. ಮಧ್ಯಾಹ್ನದವರೆಗೂ ಅವ ಅವಳ ಕಣ್ಣಿಗೆ ಬಿದ್ದಿರಲೇ ಇಲ್ಲ. ಊಟದ ಸಮಯದಲ್ಲೂ ಕಾಲೇಜ್ ತುಂಬ ಹುಡುಕಿದ್ದಳು, ಅವ ಕಂಡಿರಲಿಲ್ಲ. ಏನೋ ಕೆಲಸವಿತ್ತೆಂದು ಹೊರ ಹೋಗಿದ್ದ. ಅಲ್ಲಿಯವರೆಗೂ ಶ್ರೀನಿಕಾ ಎಲ್ಲ ತರಗತಿಗಳನ್ನು ಅಟೆಂಡ್ ಮಾಡಿದ್ದಳು. ಅವನ ಬೈಕ್ ಇಲ್ಲದ್ದನ್ನು ಕಂಡೇ ಅವ ಇನ್ನೂ ಬಂದಿಲ್ಲವೆಂದು ಕಂಡುಹಿಡಿಯುತ್ತಿದ್ದಳು. ತಾನು ಊಟ ಮುಗಿಸಿ ಮತ್ತೊಮ್ಮೆ ಅವನನ್ನು ಹುಡುಕಿ ಬಂದು ಕ್ಲಾಸಿನಲ್ಲಿ ಕುಳಿತಳು. ಅಂದು ಲ್ಯಾಬ್ ಇದ್ದಿದ್ದರಿಂದ ಎಲ್ಲರೂ ಲ್ಯಾಬ್ನಲ್ಲಿಯೇ ಇದ್ದರು. ಅದೇ ಲ್ಯಾಬ್ ತೆಗೆದುಕೊಳ್ಳಲೆಂದೇ ಒಳ ಬಂದ ಕೃಷ್ಣ ಟೇಬಲ್ ಮೇಲೆ ಕೈಯಲ್ಲಿನ ಪುಸ್ತಕವಿಟ್ಟು ಎಲ್ಲರನ್ನೊಮ್ಮೆ ನೋಡಿದ. ಕೊನೆಯ ಟೇಬಲ್ ಮುಂದೆ ತಲೆ ತಗ್ಗಿಸಿ ತನ್ನ ಕೈಯಲ್ಲಿದ್ದ ಪುಸ್ತಕವನ್ನೇ ನೋಡುವುದರಲ್ಲಿ ತಲ್ಲೀನಳಾಗಿದ್ದ ಶ್ರೀನಿಕಾಳಿಗೆ ಅವ ಬಂದಿದ್ದರ ಅರಿವಿಲ್ಲ. ಎಸ್ ಎವ್ರಿವನ್ ಎಂಬ ಅವನ ಧ್ವನಿ ಕಿವಿಗೆ ಬೀಳುತ್ತಲೇ ತಲೆ ಎತ್ತಿ ನೋಡಿದ ಶ್ರೀನಿಕಾಳಿಗೆ ಆ ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ತಂಪಾದ ಗಾಳಿಯಂತೆ ಕಂಡ ಅವ ಅವಳಿಗೆ. ಅವನನ್ನು ನೋಡಿದವಳ ಮುಖ ಅರಳಿಯೇ ಬಿಟ್ಟಿತು ಚಂದದ ನಗುವಿನೊಂದಿಗೆ. ಇನ್ನೂ ಕ್ಲಾಸ್ ಪೂರ್ತಿ ಅವಳ ಕಣ್ಣುಗಳು ಅವನ ಮೇಲೆಯೇ. ಅವ ತನ್ನ ಕರ್ತವ್ಯ ನಿಷ್ಠೆಯಲ್ಲಿರುವವ, ತನ್ನ ದಾರಿ ತಪ್ಪಲಾರ. ಅದರಂತೆಯೇ ತಾನು ಮಾಡಬೇಕಿದ್ದ ಪ್ರಾಕ್ಟಿಕಲ್ ಕಡೆ ಗಮನ ಕೊಟ್ಟ. ಲ್ಯಾಬ್ನಲ್ಲಿ ಏನು ಮಾಡಬೇಕೆಂದು ಒಮ್ಮೆ ತಾನು ಮಾಡಿ ತೋರಿಸಿ ಎಲ್ಲರಿಗೂ ಮಾಡೆಂದು ಹೇಳಿ ತಾನು ನೋಡುತ್ತಾ ಕುಳಿತ. ಅವ ಹೇಳಿದಂತೆಯೇ ಒಮ್ಮೆ ಮಾಡಿ ತೋರಿಸಿಬಿಟ್ಟರೆ ನಂತರ ಉಳಿದ ಸಮಯವೆಲ್ಲ ಅವನನ್ನು ನೋಡಬಹುದೆಂಬ ಯೋಚನೆ ಅವಳಿಗೆ. ಹಾಗಾಗಿ ಅವ ಹೇಳಿದಂತೆ ಬೇಗ ಬೇಗ ಮಾಡಲು ನಿಂತಳು ಶ್ರೀ. ಅವ ಹೇಳಿದಂತೆ ಮೈಕ್ರೋಸ್ಕೋಪ್ ಹಿಡಿದು ನೋಡುತ್ತಿದ್ದವಳ ತಲೆಯಲ್ಲಿ ತುಂಟ ಯೋಚನೆಯೊಂದು ಹೊಳೆಯಿತು. ನಿಂತಲ್ಲಿಂದಲೇ ತಲೆ ಎತ್ತಿ ನೋಡಿದಳು ಕೃಷ್ಣನನ್ನು. ಎಲ್ಲರತ್ತ ಗಮನ ಇಟ್ಟವ ಕಣ್ಣುಗಳು ಅವಳನ್ನೇ ನೋಡಿದವು. ಅವಳು ತನ್ನತ್ತ ನೋಡುತ್ತಲೇ, ಸರ್, ನನಗೆ ಯಾಕೋ ಇದು ಗೊತ್ತಾಗ್ತಿಲ್ಲ ಎಂದಳು ಅವನನ್ನು ನೋಡಿ. ಅವಳು ಹಾಗೆ ಹೇಳಿದ ಮೇಲೆ ಇವ ಕಡೆಗಣಿಸುವಂತಿಲ್ಲವಲ್ಲ. ಮೇಲೆದ್ದು ಅವಳತ್ತ ನಡೆದು ಬಂದ. ಹೇಳಿ, ಏನು ಗೊತ್ತಾಗ್ತಿಲ್ಲ ಎಂದ ಅವಳ ಮುಂದೆ ಬಂದು.
ನನಗೆ ಸರಿಯಾಗಿ ಕಾಣ್ತಿಲ್ಲ ಈ ಮೈಕ್ರೋಸ್ಕೋಪ್ನಲ್ಲಿ. ಬೇಕೆಂದೇ ತಪ್ಪು ಮಾಡಿ ಸುಳ್ಳಾಡಿದಳು. ಅವಳ ಬುದ್ಧಿ ಗೊತ್ತಿದ್ದವ ತಾನೇ ಒಮ್ಮೆ ಪರಿಶೀಲಿಸಿ ಸರಿ ಮಾಡಿ, ಈಗ ನೋಡಿ ಎಂದ. ಅವನ ಪಕ್ಕ ಬಂದು ನೋಡಿದವಳು, ಸರಿ ಇದೆ ಸರ್, ಥ್ಯಾಂಕ್ ಯು ಎಂದಳು ನಗುತ್ತಲೇ. ಸರ್, ಮುಂದೆ ಹೋಗಲು ಹೆಜ್ಜೆ ಇಟ್ಟವನನ್ನು ಕೂಗಿದಳು. ಅವ ಹಿಂದೆ ತಿರುಗಿ ಏನೋ ಎಂಬಂತೆ ಅವಳನ್ನೇ ನೋಡಿದ. ನಿನ್ನೆ ನಿಮ್ಮ ಜೊತೆ ಬೈಕ್ನಲ್ಲಿದ್ದಿದ್ದ ಹುಡುಗಿ ಯಾರು ಮತ್ತೆ ಕೇಳಿದಳು. ಅವ ಉತ್ತರಿಸದೆ ಬೇರೆಯ ಸ್ಟೂಡೆಂಟ್ಗಳತ್ತ ಗಮನ ಕೊಟ್ಟ. ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವಳು ಅವನ ಜೊತೆ ಮಾತನಾಡುವಾಗಲೆಲ್ಲ ಅವಳತ್ತ ಹೋಗುವುದು ಸಹಜವೇ. ಆದರೆ ಎಲ್ಲರೂ ತನ್ನನ್ನು ನೋಡುತ್ತಾರೆಂಬ ಭಯವಾಗಲಿ ಸಂಕೋಚವಾಗಲಿ ಅವಳಿಗೆ ಮೊದಲಿಂದಲೂ ಇಲ್ಲವೇ ಇಲ್ಲ. ಮತ್ತರ್ಧ ಗಂಟೆಯಲ್ಲಿ ತಾನು ಬರೆಯಬೇಕಿದ್ದ ಮಾಡಬೇಕಿದ್ದ ಎಕ್ಸ್ಪರಿಮೆಂಟ್ ಎಲ್ಲವನ್ನೂ ಮಾಡಿ ಅವನ ಮುಂದೆ ಬಂದಳು ತನ್ನ ಪುಸ್ತಕ ಹಿಡಿದು. ಸರ್, ಅವನ ಮುಂದೆ ಪುಸ್ತಕ ಹಿಡಿದು ಕರೆದಳು. ಅವನೊಮ್ಮೆ ತನ್ನ ಪುಸ್ತಕ ನೋಡಲಿ ಎಂಬಂತೆ. ಅವಳ ಪುಸ್ತಕ ತೆಗೆದುಕೊಂಡವ ಎಲ್ಲವೂ ಸರಿಯಾಗಿದೆಯೋ ಇಲ್ಲವೆಂದು ಚೆಕ್ ಮಾಡಿ ಸೈನ್ ಮಾಡಿ ಅವಳ ಮುಂದೆ ಹಿಡಿದ. ಅವನನ್ನೇ ನೋಡುತ್ತಿದ್ದವಳು, ಸರ್, ಆ ಹುಡುಗಿ ಯಾರು ಎಂದಳು ಪುಸ್ತಕ ತೆಗೆದುಕೊಳ್ಳುತ್ತಲೇ. ಅವ ಅವಳನ್ನು ನೋಡದೆ ಅವಳ ಹಿಂದಿದ್ದ ವಿದ್ಯಾರ್ಥಿಯ ಪುಸ್ತಕ ತೆಗೆದುಕೊಂಡ. ಶ್ರೀ ಅಲ್ಲಿಂದ ಸರಿದು ನಡೆದಳು. ಎಲ್ಲ ವಿದ್ಯಾರ್ಥಿಗಳ ಪುಸ್ತಕ ಚೆಕ್ ಮಾಡಿ ತಪ್ಪಿದ್ದಲ್ಲಿ ಅವರ ತಪ್ಪುಗಳನ್ನು ಸರಿಪಡಿಸಿ ಲ್ಯಾಬ್ ಮುಗಿಯುವವರೆಗೂ ಶ್ರೀನಿಕಾ ಅವನನ್ನೇ ನೋಡುತ್ತಾ ಕುಳಿತಿದ್ದಳು ಅಲ್ಲೊಂದು ಚೇರಿನಲ್ಲಿ. ಎಲ್ಲರೂ ಒಬ್ಬೊಬ್ಬರೇ ಎದ್ದು ಹೊರನಡೆಯತೊಡಗಿದರು. ಶ್ರೀನಿಕಾ ಮಾತ್ರ ತನ್ನ ಪ್ರಶ್ನೆಗೆ ಉತ್ತರ ಸಿಗುವವರೆಗೂ ಅವನನ್ನು ಬಿಡುವುದಿಲ್ಲ ಎಂಬಂತೆ ಅವನ ಮೇಲೆ ದೃಷ್ಟಿ ಇಟ್ಟಿದ್ದಳು. ಅದು ಅವನಿಗೂ ಗೊತ್ತಿತ್ತು. ಆದರೆ ಅವ ಎಲ್ಲರ ಮುಂದೆ ತೋರಿಸಿಕೊಳ್ಳಲಾರ ತನ್ನ ಮನದಲ್ಲಿನ ತಳಮಳವನ್ನು. ಕೊನೆಯಲ್ಲಿ 4 ಜನ ವಿದ್ಯಾರ್ಥಿಗಳು ಉಳಿಯುತ್ತಿದ್ದಂತೆ ಎದ್ದ ಶ್ರೀ ತನ್ನ ಬ್ಯಾಗ್ ಹಿಡಿದು ಅವನ ಮುಂದೆ ಹೋಗಿ ನಿಂತಳು. ಹೊರ ಹೋಗಲೆಂದು ಎದ್ದ ಕೃಷ್ಣನ ಹಿಂದೆಯೇ ಹೆಜ್ಜೆ ಇಟ್ಟು ಕರೆದಳು, ಸರ್ ಎಂದು. ಅವ ಸುಮ್ಮನೆ ಮುಂದೆ ನಡೆದ. ಸರ್, ಸರ್ ಕರೆಯುತ್ತಲೇ ಹಿಂದೆ ನಡೆದಳು. ಅವನಿಗೆ ಅವಳ ಕೂಗು ರೂಢಿಯೇ ಆಗಿರುವಾಗ ಅವ ತಲೆ ಕೆಡಿಸಿಕೊಳ್ಳದೆ ಮುಂದೆ ನಡೆಯುತ್ತಲೇ ಇದ್ದ. ಅವಳ ಧ್ವನಿಗೆ ಅವಳ ಕಣ್ಣುಗಳಿಗೆ ಅವ ಸೋತು ಮನಸ್ಸನ್ನು ಹರಿಬಿಡಲು ತಯಾರಿರಲಿಲ್ಲ. ಪ್ರೀತಿಯೆಂದರೆ ತನ್ನ ಮನದಲ್ಲಿ ಇರುವವಳೊಬ್ಬಳೇ ಎಂದುಕೊಂಡವ ಪ್ರೀತಿಯೆಂದು ಹಿಂದೆ ಬಂದ ಶ್ರೀನಿಕಾಳನ್ನು ಕಡೆಗಣಿಸುತ್ತಲೇ ಇದ್ದ. ಅವಳೇ ತನ್ನ ಪ್ರೀತಿಯೆಂದು ಗೊತ್ತಿಲ್ಲದೆ. ಸರ್ ಕೂಗಿದಳು ಜೋರಾಗಿ. ಅವಳ ಜೋರು ಧ್ವನಿಗೆ ನಿಂತ ಅವ ಲ್ಯಾಬ್ ಬಾಗಿಲಲ್ಲೇ ಹಿಂದೆ ತಿರುಗಿ ಕೈಕಟ್ಟಿ ನಿಂತು ಅವಳನ್ನೇ ನೋಡುತ್ತಾ, ಏನೆಂಬುದು ಎಂದ. ನಾನು ಅಷ್ಟು ಕೂಗಿದ್ರೂ ಮಾತಾಡಿಸಿದ್ರು ನನ್ನ ಇಗ್ನೋರ್ ಮಾಡೋದು ಯಾಕೆ ನೀವು? ನಾನು ಅಂದರೆ ಅಷ್ಟು ಕೇರ್ಲೆಸ್ ಏನು ನಿಮಗೆ? ಕೋಪದಿಂದ ಕೇಳಿದಳು ಅವನಿಗೆ ದಬಾಯಿಸುವಂತೆ. ತನ್ನ ಕೂಗಿಗೆ ಅವ ಉತ್ತರ ನೀಡದೇ ಇದ್ದದ್ದು ಅವಳಿಗೆ ಕೋಪ ತರಿಸಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ಹಿಂದಿನ ದಿನ ಅವನ ಬೈಕಿನಲ್ಲಿ ಕುಳಿತಿದ್ದ ಸುಜಾತಾಳ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು. ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಏನೂ ಇಲ್ಲ ಅಂದಮೇಲೆ ನಾನ್ಯಾಕೆ ನಿಮ್ಮ ಜೊತೆ ಮಾತಾಡಲಿ ಕೇಳಿದ ಅವಳನ್ನೇ ನೋಡುತ್ತಾ. ಅವನಿಗೆ ಗೊತ್ತಾಯಿತು ಅವಳಿಗೆ ಕೋಪ ಬಂದಿದೆ ಎಂದು. ಅವಳ ಕೋಪಕ್ಕೂ ಇವನ ತಾಳ್ಮೆಯೇ ಉತ್ತರ. ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಏನೂ ಇರದೇ ಇರಬಹುದು, ಆದರೆ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಇದೆ ಅದೇ ಕೋಪದಿಂದ ಎಂದಳು ತನ್ನ ಜಡೆಯನ್ನು ಹಿಂದೆ ಹಾಕಿ. ಆದರೆ ನನಗೆ ನಿಮ್ಮ ಯಾವ ಮಾತು ಬೇಕಾಗಿಲ್ಲ. ನಿಮಗೆ ತುಂಬ ಸಾರಿ ಹೇಳಿದ್ದೀನಿ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ. ನಾನು ಹಿಂದೆ ಬಂದರೆ ನಿಮಗೆ ಹೀಗೆ ಹರ್ಟ್ ಆಗೋದು, ಅದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ. ಸೊ ಪ್ಲೀಸ್ ಎಂದ ಕಟ್ಟಿದ ಕೈ ಬಿಚ್ಚಿ ಸಹನೆಯಿಂದ. ನನಗೆ ಈಗ ಹರ್ಟ್ ಆಗಿಲ್ಲ, ನಿಮ್ಮ ಮೇಲೆ ಕೋಪ ಬಂದಿದೆ. ಪ್ರೀತಿಯಲ್ಲಿ ಕೋಪ ಇದ್ರೇ ಚಂದ ಎಂದಳು ಎತ್ತಲೋ ನೋಡುತ್ತಾ ಕೈಕಟ್ಟಿ ನಿಂತು. ಅವ ಮಾತನಾಡಲಿಲ್ಲ ಮುಂದೆ. ಅವನ ಮೌನ ನೋಡಿ ಅವನತ್ತ ನೋಡಿದ ಶ್ರೀ, ಸರ್ ಹೇಳಿ ಯಾರವಳು ಎಂದಳು ಮುನಿಸಿನಲ್ಲೇ ಧ್ವನಿ ಇಳಿಸಿ. ಅವ ಹೊರ ಹೋಗಲೆಂದು ತಿರುಗಿ ಮುಂದೆ ಹೆಜ್ಜೆ ಇಟ್ಟ. ತಟ್ಟನೆ ಅವನ ಎಡಗೈ ಹಿಡಿದಳು ನಿಲ್ಲೆಂಬಂತೆ. ಅವಳು ತನ್ನ ಕೈ ಹಿಡಿದಿದ್ದಕ್ಕೆ ಅವಳತ್ತ ತಿರುಗಿ ಅವಳನ್ನೇ ನೋಡಿದ ಕೃಷ್ಣ. ಅವನ ಮೇಲೆ ಕೋಪಗೊಂಡಿದ್ದಕ್ಕೆ ಅವನನ್ನು ಓಲೈಸಲು ತನಗೆ ಬರುವಂತೆ ಕಣ್ಣು ಮಿಟುಕಿಸಿದ ಶ್ರೀ ತನ್ನ ಎಡಗಣ್ಣಿನಿಂದ ಕಣ್ಣು ಹೊಡೆದು ಬಲಗಣ್ಣು ಮುಚ್ಚಿ ತೆಗೆದಳು. ಅವಳ ಈ ಕಣ್ಣಿನ ಆಟವೇ ಸಾಕಲ್ಲ ಅವನ ಮೃದು ಮನಸ್ಸಿನ ಗಮನವನ್ನು ತನ್ನತ್ತ ಸೆಳೆಯಲು. ಅದನ್ನು ಕಂಡ ಕೃಷ್ಣ
ಹಿಡಿತದಲ್ಲಿದ್ದ ತನ್ನ ಮನ ಎಲ್ಲಿ ಕರಗುವುದೋ ಎಂದು ಅವಳು ಹಿಡಿದಿದ್ದ ಕೈ ಬಿಡಿಸಿಕೊಂಡು ನಡೆದು ಬಿಟ್ಟ ಅವಸರದಲ್ಲಿ. ಸರ್, ನಿಂತ್ಕೊಳ್ಳಿ ಸರ್, ಮತ್ತೆ ಕೂಗಿದರೂ ನಿಲ್ಲದೆ ನಡೆದವನನ್ನು ನೋಡಿ ನಕ್ಕಳು ಶ್ರೀನಿಕಾ. ಯಾಕಿಷ್ಟು ಕಾಟ ಕೊಡ್ತಾಳೆ ಇವಳು ನನ್ನ ಎಂದುಕೊಳ್ಳುತ್ತಲೇ ಸ್ಟಾಫ್ ರೂಮಿಗೆ ಬಂದ ಕೃಷ್ಣ ತನ್ನ ಬ್ಯಾಗ್ ಹಿಡಿದು ಹೋಗಲು ನಿಂತವನು. ಈಗ ಹೊರಟ್ರೆ ಮತ್ತೆ ಪಾರ್ಕಿಂಗ್ನಲ್ಲಿ ಸಿಗ್ತಾಳೆ ಇವಳು, ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ತೀನಿ ಎಂದು ಅಲ್ಲಿಯೇ ಕುಳಿತ ತನ್ನ ಟೇಬಲ್ನಲ್ಲಿ. ನಾನ್ಯಾಕೆ ಅವಳ ಕಣ್ಣಿನ ಆಟಕ್ಕೆ ಇಷ್ಟೊಂದು ಚಂಚಲ ಆಗ್ತೀನಿ, ನನ್ನ ಮನಸ್ಸು ಯಾಕೆ ದಾರಿನ ತಪ್ಪುತ್ತೆ ಇವಳು ಧ್ವನಿಗೆ ಎಂದುಕೊಂಡವ 10 ನಿಮಿಷ ಕಳೆದು ಮೇಲೆದ್ದ ಹೊರಡಲು. ತನ್ನ ಮನಸ್ಸಿನ ಗೊಂದಲ ಬಿಟ್ಟು ಮತ್ತೆ ಮನಸ್ಸನ್ನು ಹದ ಮಾಡಿಕೊಂಡು ಹೊರಟು ನಿಂತವನ ಮನ ಅವಳಿಗೆ ಸೋಲದೇ ಇರಲಿಲ್ಲ. ಬ್ಯಾಗ್ ಹಿಡಿದು ಶ್ರೀನಿಕಾ ಹೋಗಿರುವಳೆಂದು ತಿಳಿದು ಬೈಕ್ನತ್ತ ನಡೆದವನ ಮುಂದೆ ಬಂದಳು. ಮತ್ತೆ, ಸರ್, ಐ ಆಮ್ ವೆರಿ ಸಾರಿ ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಕ್ಕೆ, ಮುಖ ಕೆಳಗೆ ಮಾಡಿ ಪಶ್ಚಾತ್ತಾಪದಲ್ಲಿರುವಂತೆ ಎಂದಳು. ಬೈಕ್ ಮೇಲೆ ತನ್ನ ಬ್ಯಾಗ್ ಇಟ್ಟು ನಿಂತವ ಅವಳ ಧ್ವನಿ ಕೇಳಿ ಸಾಕಾಯಿತು ಎಂದುಕೊಳ್ಳುವಷ್ಟರಲ್ಲೇ ತನ್ನ ಕ್ಷಮೆ ಮುಂದಿಟ್ಟಳು ಅವಳು. ಅವಳ ಸಣ್ಣ ಧ್ವನಿ ಕೇಳಿ ಅವಳನ್ನು ನೋಡಿದ ಕೃಷ್ಣ. ತಲೆ ತಗ್ಗಿಸಿ ನಿಂತವಳು ತನ್ನ ಜಡೆಯ ಕೂದಲಲ್ಲಿ ಬೆರಳಾಡಿಸುತ್ತಿದ್ದಳು. ಇಟ್ಸ್ ಓಕೆ, ಹೊರಡಿ ಎಂದು ಬೈಕ್ ಹತ್ತಿದ. ಸರ್, ಆ ಹುಡುಗಿ ಯಾರು? ಅದೇ ಸಣ್ಣ ಧ್ವನಿಯಲ್ಲಿ ಕೇಳಿದಳು. ತಾನು ಉತ್ತರ ಹೇಳುವವರೆಗೂ ಅವಳು ತನ್ನನ್ನು ಬಿಡುವುದಿಲ್ಲ ಎನಿಸಿತಾದರೂ ಅವಳ ಪ್ರಶ್ನೆಗೆ ಮುಗುಳ್ನಕ್ಕವ ಉತ್ತರಿಸಬಾರದು ಎಂಬ ತನ್ನ ನಿರ್ಧಾರ ಮರೆತು, ಅವಳು ನನ್ನ ತಂಗಿ ಎಂದ. ಅವನನ್ನೇ ನೋಡುತ್ತಿದ್ದ ಶ್ರೀನಿಕಾಳಿಗೆ ಅವನ ಗುಳಿಕೆನ್ನೆ ನೋಡಿ ಇನ್ನೂ ಹೆಚ್ಚೇ ಖುಷಿಯಾಯಿತು ಅವನ ಉತ್ತರಕ್ಕಿಂತ. ನೀವು ನನಗೆ ಬೇಕು ಸರ್ ಎಂದು ಅವಳು ಹೇಳುತ್ತಿದ್ದಂತೆ ಬೈಕ್ ಕೀ ತಿರುಗಿಸಿ ನಡೆದವನ ಮನ ಅವಳಿಗೆ ತಲೆದೂಗಲೇಬೇಕು. ಎಷ್ಟೇ ಆದರೂ ಅವಳೇ ಅಲ್ಲವೇ ಇವನ ವರ್ಷಗಳ ಪ್ರೀತಿ. ಅದು ಪ್ರೀತಿ ಎಂದು ಕಾಡುವ ಅವಳಿಗಾಗಲಿ ಪ್ರೀತಿ ಎಂದು ಕಾಯುವ ಇವನಿಗಾಗಲಿ ಇಬ್ಬರಿಗೂ ತಿಳಿಯದ್ದು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.